ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಶರತ್ ಸರ್ ಅವರ ಕನ್ನಡ ಝೂಮ್ ಮೀಟಿಂಗ್ ಮುಗಿದಿದೆ. ಇವತ್ತು ಅಧ್ಯಾಯ 23. ಏನು ಶರತ್ ಸರ್ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತಂದರೆ ಅದನ್ನು ಯಾವುದು ಪದನ ಉಪಯೋಗಿಸಿ ಹೇಳೋಕ್ಕಾಗಲ್ಲ. ಏಕೆಂತಂದರೆ ಅಂಥ ಒಂದು ಅದ್ಭುತವಾದಂತಹ ಎಲ್ಲರೂ ಉಪಯುಕ್ತ ಆಗಿರುವಂತಹ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ನಾವು ಇರೋ ಜಾಗದಲ್ಲೇ ಇದ್ದರೆ, ಹಾಗೆಯೇ ಯಾವುದೂ ಸಂಪರ್ಕಗಳನ್ನು ಇಟ್ಕೊಳ್ದೇ ಇದ್ದರೆ ನಾವು ಬಿಸ್ನೆಸ್ಸಲ್ಲಿ ಮುಂದೆ ಬರೋಕ್ಕಾಗಲ್ಲ ಅಂತ ತುಂಬ ಕ್ಲಿಯರಾಗಿ ಒಂದು ಕತೆ ಮೂಲಕ ಹೇಳಿಕೊಟ್ಟಿದ್ದಾರೆ. ಅವ್ರ ಕ್ಲಾಸ್ ಕೇಳಬೇಕಾದ್ರೆ ನನಗೆ ನಮ್ಮ ಅಜ್ಜಿ ಒಬ್ಬರು ನೆನಪಾದರು. ಅವರು ಹಾಗೆ ಹೇಳ್ತಾಯಿದ್ರು, ಕೋಣೆ ಮಗು ಕೊಳ್ತೋಯ್ತು, ಬೀದಿ ಮಗು ಬೆಳ್ಕೊಳ್ತು ಅಂತ. ಸೊ ಈಗ ಅದನ್ನು ತುಂಬ ನೆನಪು ಮಾಡ್ಕೊಳ್ತಾ ಇದ್ದೀನಿ. ಶರತ್ ಸರ್ ಏನು ಹೇಳಿದ್ರು ಅದು ಕೂಡ ಆ ಮಾತಿಗೆ ತಕ್ಕಂಗೆ ಇದೆ. ನಾವು ಇರೋ ಜಾಗದಲ್ಲೇ ಇದ್ದರೆ ಏನೊಂದೂ ಸಾಧಿಸೋಕ್ಕೂ ಆಗೋದಿಲ್ಲ. ಹೊರಗಡೆ ಹೋಗಬೇಕು, ಹೊಸ ಜನರ ಸಂಪರ್ಕವನ್ನು ಮಾಡ್ಕೋಬೇಕು, ಆಗಲೇ ನಮ್ಮ ಬಿಸ್ನೆಸ್ ಕೂಡ ನಾವು ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕಾಗೋದು ಅಂತ. ಶರತ್ ಸರ್ ನಿಮಗೆ ತುಂಬಾ ಥ್ಯಾಂಕ್ಸ್. ಇಂಥ ಒಂದು ಒಳ್ಳೆಯ ಕಾನ್ಸೆಪ್ಟನ್ನು ಕೊಟ್ಟಿದ್ದೀರಾ ಇವತ್ತು. ತುಂಬಾ ಖುಷಿ ಆಯಿತು. ಹೀಗೆ ಇನ್ನೂ ನಿಮ್ಮ ಹತ್ರ ಕಲಿಯೋಕ್ಕೆ ತುಂಬ ವಿಷಯಗಳಿದೆ. ನಾವು ಕೂಡ ಅಷ್ಟೇ ಆಸಕ್ತಿ ಶ್ರದ್ಧೆಯಿಂದ ಕಲಿತಾ ಇದ್ದೀವಿ. ತುಂಬ ಥ್ಯಾಂಕ್ಸ್ ಸರ್ ನಿಮಗೆ.